Hi friends, welcome back to our channel. Today we are going to discuss about the binomial distribution mean theorem proof. In probability, the binomial distribution is the discrete probability distribution that gives only two possible results in an experiment, either success or a failure. For example, if we toss a coin, there could be only two possible outcomes, head or tails. If any test is taken, then there could be only two results, pass or fail. The binomial distribution formula, ಅದು ಮೇನ್ ಫಾರ್ಮುಲಾ ಬಂದು p of x equal to ncx p to the power x q to the power n minus x, where n is equal to number of experiment. n ಅಂದರೆ ನಂಬರ್ ಆಫ್ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. x is equal to 0 1 2 3 up to infinity. Next, p is the probability of success in a single experiment and q is the probability of failure in a single experiment. p plus q is equal to 1. ಇವಾಗ ನಾವು ಮೀನ್ದು ಪ್ರೂಫ್ ಮಾಡೋಣ. ಫಾರ್ಮುಲಾ ಬಂದು ಮೀನ್ಗೆ ಮೀನ್ ಫಾರ್ಮುಲಾ ಬಂತು ನಮಗೆ ಗೊತ್ತಿದೆ, ಸಮೇಷನ್ ಆಫ್ ಎಕ್ಸ್ ಟು 0 n ಎಕ್ಸ್ ಪಿ ಆಫ್ ಎಕ್ಸ್ ಅಂತ ಹೇಳಿದ್ರೆ n cx p to the power x q to the power n minus x. ಇವಾಗ ಸಮೇಷನ್ ಆಫ್ ಎಕ್ಸ್ ಟು n ಎಕ್ಸ್ ಪಿ ಇದ್ದಲ್ಲಿ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. n cx px p to the power x q to the power n minus x. ಇವಾಗ ನೆಕ್ಸ್ಟು x is equal to 0 x ಇದನ್ನು n ಸಿ ಎಕ್ಸ್ನ ಫ್ಯಾಕ್ಟೋರಿಯಲ್ ಇದೆ, ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್ n ಮೈನಸ್ ಎಕ್ಸ್ ಫ್ಯಾಕ್ಟೋರಿಯಲ್ ಎಕ್ಸ್ ಪಿ ಟು ದ ಪವರ್ ಎಕ್ಸ್ ಕ್ಯೂ ಟು ದ ಮೈನಸ್ ಎಕ್ಸ್. ನೆಕ್ಸ್ಟು ಎಕ್ಸ್ ಇಸ್ ಈಕ್ವಲ್ ಟು 0 n ಎಕ್ಸ್ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ನಾವು ಇವಾಗ ಎಕ್ಸ್ ಫ್ಯಾಕ್ಟೋರಿಯಲ್ನ ಎಕ್ಸ್ ಇಂಟು ಎಕ್ಸ್ ಮೈನಸ್ 1 ಫ್ಯಾಕ್ಟೋರಿಯಲ್ ಫಾರ್ಮಲ್ಲಿ ಬರೀತಿದ್ದೀವಿ. ನೆಕ್ಸ್ಟ್ n ಮೈನಸ್ ಎಕ್ಸ್ ಟು ದ ಪವರ್ ಫ್ಯಾಕ್ಟೋರಿಯಲ್ ಪಿ ಎಕ್ಸ್ ಕ್ಯೂ ಟು ದ ಪವರ್ n ಮೈನಸ್ ಎಕ್ಸ್. ನೆಕ್ಸ್ಟು ಸಮೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 n ಎಕ್ಸ್ n ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ x minus x1 factorial n minus x factorial p to the power x minus 1 q to the power n minus x. ಇವಾಗ ನಾವಿಲ್ಲಿ x is equal to 0 ಇದ್ದು 1 ಏನಕ್ಕೆ ಬರೆದ್ವಿ ಅಂತ ಹೇಳಿದ್ರೆ x minus 1 ಈ ಫಾರ್ಮಲ್ಲಿ ನಾವು ಕನ್ವರ್ಟ್ ಮಾಡಿದಾಗ ಇಫ್ ಇನ್ ಕೇಸ್ ನಾವು ಇದನ್ನು 0 ಅಂತ ಕನ್ಸಿಡರ್ ಮಾಡಿದರೆ ಎಕ್ಸ್ ವ್ಯಾಲ್ಯೂನ 0 ಅಂತ ಕನ್ಸಿಡರ್ ಮಾಡಿದರೆ -1 ಫ್ಯಾಕ್ಟೋರಿಯಲ್ ಆಗಿ ಬರುತ್ತೆ. ಈ -1 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಇದು ಇನ್ವ್ಯಾಲಿಡ್ ಆಗಿರುತ್ತೆ, ಅದಕ್ಕೋಸ್ಕರ ನಾವು x is equal to 1 ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟು ಪಿ ಎಕ್ಸ್ನ ಪಿ ಟು ದ ಪವರ್ x minus 1 ಫಾರ್ಮಾಗ ಕನ್ವರ್ಟ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟು ಎನ್ ಪಿನ ಔಟ್ಸೈಡ್ ತೆಗ್ದಿದ್ದೀನಿ. ಸಮೇಷನ್ ಆಫ್ n ಎಕ್ಸ್ ಟು ದ ಪವರ್ x is equal to 1 n minus 1 factorial divided by ex and ex get cancelled, x minus 1 factorial n minus x factorial p ಹೊರಗಡೆ px to the power minus 1 q n minus x. next np summation equal to 1 to n minus 1 x minus 1 ಫ್ಯಾಕ್ಟೋರಿಯಲ್. ಇವಾಗ ಇದನ್ನು ನಾವು
n minus 1 minus x minus 1 n ಫ್ಯಾಕ್ಟೋರಿಯಲ್ ಈ ಫಾರ್ಮ್ಗೆ ಕನ್ವರ್ಟ್ ಮಾಡಿದ್ದೀವಿ. ನೆಕ್ಸ್ಟು p ಟು ದ ಪವರ್ x minus 1 q ಟು ದ ಪವರ್ n minus 1 minus x minus 1 np. ಇದಿಷ್ಟು ನಾವು ಕಾಂಬಿನೇಷನ್ ಫಾರ್ಮೆಟಲ್ಲಿದೆ, ಇದನ್ನು ನಾವು ಕಾಂಬಿನೇಷನ್ ಫಾರ್ಮೆಟಲ್ಲಿ ಬರೀತಿದ್ದೀವಿ. ಈಕ್ವಲ್ ಟು -1 n minus 1 c x minus 1. ನೆಕ್ಸ್ಟು p ಟು ದ ಪವರ್ x q ಟು ದ ಪವರ್ x minus 1 q ಟು ದ ಪವರ್ n minus 1 minus x minus 1. ಓಕೆನಾ. ನೆಕ್ಸ್ಟ್ np summation x is equal to 1 to n. ಇದಿಷ್ಟು ನಾವು p plus q to the power n minus ಫಾರ್ಮ್. ಓಕೆ, ಇದಿಷ್ಟು ಇದಾಗ್ತದೆ. ನೆಕ್ಸ್ಟು np ಬಿಕಾಸ್ p plus q equal to 1 to the power n minus 1 ಅಂದರೂ ಕೂಡ 1 ಆಗಿರೋದ್ರಿಂದ 1 into np is equal to np. This is the proof of binomial distribution mean. ಇದಿಷ್ಟು ಬೈನೋಮಿಯಲ್ ಡಿಸ್ಟ್ರಿಬ್ಯೂಷನ್ ಮೀನ್ದು ಪ್ರೂಫ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ವೇರಿಯನ್ಸ್ ಪ್ರೂಫ್ನ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.